ಇನ್ನೊಂದು ವಾರದಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿರುವ ಬೆನ್ನಲ್ಲೇ ಅಲ್ಪಸಂಖ್ಯಾತ ಸಮುದಾಯಕ್ಕೆ 4 ಸಚಿವ ಸ್ಥಾನ ನೀಡುವಂತೆ ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡಿದ್ದೇವೆ ಎಂದು ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್, ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದಿನ ವಾರ ನಡೆಯುವ ಸಾಧ್ಯತೆ ಇದೆ ಎಂದು ಹೇಳಿರುವುದನ್ನು ಉಲ್ಲೇಖಿಸಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಈ ಬಾರಿ 4 ಸಚಿವ ಸ್ಥಾನಗಳನ್ನ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಲಾಗಿದೆ. ಕಳೆದ ಬಾರಿ 2 ಸಚಿವ ಸ್ಥಾನಗಳನ್ನ ನೀಡಲಾಗಿತ್ತು. ಇನ್ನ ಈ ಬಾರಿ ಹೆಚ್ಚಿನ ಪ್ರಾತಿನಿಧ್ಯ ಸಿಗುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ. ಇನ್ನ ಸಚಿವರಾಗುವ ಆಸೆ ಎಲ್ಲ ಶಾಸಕರಿಗೂ ಹಾಗೂ ನಾಯಕರಿಗೂ ಇರುತ್ತದೆ. ಆದ್ರೆ ಸಚಿವ ಸ್ಥಾನ ಯಾರಿಗೆ ನೀಡಬೇಕು ಎಂಬ ಅಂತಿಮ ತೀರ್ಮಾನವನ್ನ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳಲಿದೆ. ನಮಗೆ ಹೈಕಮಾಂಡ್ ಮೇಲೆ ಸಂಪೂರ್ಣ ವಿಶ್ವಾಸವಿದ್ದು ಆಶಾವಾದಿಗಳಾಗಿ ಕಾಯ್ತಾ ಇದ್ದೇವೆ ಎಂದು ಸಲೀಂ ಅಹಮದ್ ಹೇಳಿದ್ದಾರೆ. ವಿಸ್ತರಣೆ ಆಗಬೇಕಾಯಿತು. ಆದರೆ ಈ ವಿದ್ಯಾರ್ಥಿಗಳ ಆಂದೋಲನ ಏನಿತ್ತು ಆ ಹಿನ್ನೆಲೆಯಲ್ಲಿ ಒಂದು ವಾರ ಮುಂದೆ ಹೋಗಿದೆ. ಯಾಕಂದ್ರೆ ವಿದ್ಯಾರ್ಥಿಗಳ ಸಮಸ್ಯೆ, ಯುವಕರ ಸಮಸ್ಯೆ ಬಹಳ ಮುಖ್ಯವಾಗಿತ್ತು. ಡೆಲ್ಲಿಯಲ್ಲಿ ತಾವು ನೋಡ್ತಾ ಇದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ನಾವು ಕೂಡ ಡೆಲ್ಲಿಯಲ್ಲಿ ಇದ್ವಿ. ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಆ ಕರ್ಕೊಂಡೋಗಿ ಎಲ್ಲೊಂದ್ರೆ ಸುಮಾರು ಒಂದು 50 ಕಿಲೋಮೀಟರ್ ದೂರ ಕರ್ಕೊಂಡೋಗಿ ಕೊನೆಗೆ ರಾತ್ರಿ 10 ಗಂಟೆಗೆ ಇದರಲ್ಲಿ ನಾವು ರಾಹುಲ್ ಗಾಂಧಿ ಅವರು ಅರೆಸ್ಟ್ ಆಗಿದ್ರು, ಪ್ರಿಯಾಂಕ್ ಗಾಂಧಿ ಅರೆಸ್ಟ್ ಆಗಿದ್ರು, ಅದೇ ರೀತಿ CM ಅವರು, ಮತ್ತೆ ನಾನು, ಮತ್ತೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್, ನಾವೆಲ್ಲ ಅರೆಸ್ಟ್, ನಮ್ಮನ್ನೆಲ್ಲ MP ಗಳನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಕೊನೆಗೆ ರಾತ್ರಿ 10 ಗಂಟೆಗೆ ನಮ್ಮನ್ನು ಬಿಟ್ಟರು. ಅದೇ BJP ಹೆದರಿಸಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಕ್ಸ್ಪ್ಯಾನ್ಷನ್ ಮುಂದೆ ಹೋಗಿದೆ. ಈಗಾಗಲೇ ಮುಖ್ಯಮಂತ್ರಿ ಸ್ವತಃ ಹೇಳಿದ್ದಾರೆ ಮುಂದಿನ ವಾರ ವಿಸ್ತರಣೆ ಆಗುತ್ತಂತ. ಮುಂದಿನ ವಾರ ವಿಸ್ತರಣೆ ಆಗ್ಬೋದು. ಈಗಾಗಲೇ ಪಕ್ಷ ವರಿಷ್ಠರು ಹೈಕಮಾಂಡ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾರು ಮಂತ್ರಿ ಆಗಬೇಕು ಅದ್ರ ಬಗ್ಗೆ ಅಂತಿಮ ತೀರ್ಮಾನ ಪಕ್ಷದ ವರಿಷ್ಠರು, ಹೈಕಮಾಂಡ್. ನಾನು ಹೇಳೋದು ಯಾರು ಮಂತ್ರಿ ಆಗಬೇಕು ಆ ತೀರ್ಮಾನ ವರಿಷ್ಠರದ್ದು ಎಲ್ಲ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಈಗ ಮಂತ್ರಿ ಆಗ್ಬೇಕಂತ ಎಲ್ಲರೂ ಬಯಸ್ತಾರೆ. ಅದೇ ಅಂತಿಮ ತೀರ್ಮಾನ ತಗೊಳ್ಳೋದು ಪಕ್ಷದ ಹೈಕಮಾಂಡ್. ಯಾಕಂದರೆ ನಮ್ಮದು ಪಾರ್ಟಿ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡ್ತಾರೆ. ಅದು ಕೂಡ ನನಗೆ ವಿಶ್ವಾಸ ಇದೆ. ಈ ಸಲ ಕ್ಯಾಬಿನೆಟ್ ಅವಕಾಶ ಸಿಗುವಂಥ ವಿಶ್ವಾಸ ನನಗೆ ವ್ಯಕ್ತಪಡಿಸ್ತೀನಿ. ಬಟ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ. ಸಾಕಷ್ಟು ಜನ ಮಂತ್ರಿ ಆಗಬೇಕಂತ ಒತ್ತಾಯಗಳು ಮಾಡ್ತಾ ಇದ್ದಾರೆ. ಆದರೆ ಕನಿಷ್ಠ ನಾವು ಈಗಾಗಲೇ ಹೇಳಿದ್ದೀವಿ, ಅಲ್ಪಸಂಖ್ಯಾತರಿಗೆ 4 ಮಂತ್ರಿ ಸ್ಥಾನ ಕೊಡಬೇಕಂತ ಮನವಿ ಕೂಡ ಈಗಾಗಲೇ ಮಾಡ್ಕೊಂಡಿದ್ದೀವಿ. 1 ಮಂತ್ರಿ ಕೊಟ್ಟಿದ್ದಾರೆ. ಇನ್ನು 3 ಮಂತ್ರಿಗಳನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ನಾವು ಮನವಿಯನ್ನು ಹೈಕಮಾಂಡ್ ಮಾಡ್ತೀವಿ. ಲಜ್ಜೆಗೆಟ್ಟ ಕೇಂದ್ರ ಸರ್ಕಾರ ಯಾವಾಗ ಏನು ಮಾತಾಡಬೇಕಂತ ಇವರಿಗೆ ಜ್ಞಾನ ಬಂದಿಲ್ಲ. ಇಡೀ ಆ ಅಜಿಟೇಷನ್ ನೋಡಿದ್ರೆ ಅದ್ರಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಪ್ರಾಂತ್ಯ ಇಲ್ಲ. ಇಡೀ ದೇಶದ ಅಲ್ಲಿಂದ ಯುವಕರು ಬಂದು ಅವತ್ತು ಹೋರಾಟ ಮಾಡಿದ್ರೆ ಅದನ್ನ ಸಮಸ್ಯೆಗಳ ಪರಿಹಾರ ಹುಡುಕಿ ಅಂತ ಹೇಳಿದ್ರೆ ಇಂಥ ಬೇಜವಾಬ್ದಾರಿ ಹೇಳಿಕೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಇದು BJP ಸರ್ಕಾರ, ಅದಕ್ಕೆ ಯಾವ ನಾಚಿಕೆ ಮಾನ ಮರ್ಯಾದೆ ಇರುವಂತಹ ಸರ್ಕಾರ. ಅದೇ ವಿಶೇಷವಾಗಿ ಯುವಕರ ಬಗ್ಗೆ ಯಾವುದೇ ಕಾಳಜಿ ಇರುವಂತಹ ಕೇಂದ್ರ ಸರ್ಕಾರ. ಒಂದು 29 ಯುವಕರು ತೋರಿಸ್ತಾರೆ. ಇವತ್ತು ಸನ್ಮಾನ ನರೇಂದ್ರ ಮೋದಿಯವರು ಹೋದ ಚುನಾವಣೆಯಲ್ಲಿ ಹೇಳಿದ್ರು, ನಮ್ಮ ಸರ್ಕಾರ ಬಂದರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತಿದ್ದು ಹೇಳಿದ್ರು. ಅದು ಯುವಕರಿಗೆ ಮಾಡುವಂತಹ ಅಪಮಾನ. ಯಾಕಂದರೆ 24 ಕೋಟಿ ಉದ್ಯೋಗ ಕೊಡಬೇಕಾಯಿತು. ಬಹುಶಃ 24 ಲಕ್ಷ ಉದ್ಯೋಗ ಕೊಡುವಂತಹ ಕೆಲಸ ಕೇಂದ್ರ ಸರ್ಕಾರ ಆಗಲಿಲ್ಲ. ಅಂದರೆ ಕೇವಲ ಯುವಕರಿಗೆ ಮೋಸ ಮಾಡಿದಂತಹ ಈ ಸರ್ಕಾರ, ಕೇಂದ್ರ ಸರ್ಕಾರ, BJP ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ. ಅಲ್ಪಸಂಖ್ಯಾತರು ಯಾವತ್ತೂ ಕಾಂಗ್ರೆಸ್ ಪರ, ಕಾಂಗ್ರೆಸ್ ಯಾವತ್ತೂ ಅಲ್ಪಸಂಖ್ಯಾತರ ಪರ. ಅದರಿಂದ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳ ಮೇಲೆ, ವಿಚಾರಧಾರೆಗಳ ಮೇಲೆ ಶಕ್ತಿ ಬರುವಂತಹ ಅಲ್ಪಸಂಖ್ಯಾತರು. ಕಾಂಗ್ರೆಸ್ಸಲ್ಲೇ ಅಲ್ಪಸಂಖ್ಯಾತರಿಗೆ ಅವಕಾಶಗಳು ಸಿಕ್ಕಿದ್ದು, ಯಾವುದೇ ಪಾರ್ಟಿಯಿಂದ ಅವಕಾಶಗಳು ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಪಕ್ಷ ಇರ್ಬೋದು, ಇವತ್ತು ವಿಶೇಷವಾಗಿ BJP ಅವರು ಇಷ್ಟು ಮಾತಾಡ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಇಡೀ ದೇಶದಲ್ಲಿ ಒಂದೇ ಒಂದು ಸೀಟ್ ಅವರು ಅಲ್ಪಸಂಖ್ಯಾತರು ಕೊಟ್ಟಿಲ್ಲ. ಅದು MLA ಕೊಟ್ಟಿಲ್ಲ ಅಥವಾ MP ಕೊಟ್ಟಿಲ್ಲ. ಅದರಿಂದ ಅವರು ಮಾತಾಡುವಂತಹ ಯಾವುದೇ ನೈತಿಕತೆ ಇಲ್ಲ. ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತ ಪರವಾಗಿ ಇರತಕ್ಕ ಪಕ್ಷ. ಅಲ್ಪಸಂಖ್ಯಾತ ಮಾತ್ರ ಅಲ್ಲ, ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡೋದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ. ಈಗಾಗಲೇ 4 ಬೇಕಂತ ಮನವಿ ಮಾಡ್ಕೊಂಡಿದ್ದೀವಿ.